ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನೋಡಬಹುದು ನಮ್ಮ ಮನೆ ಕಿಟಕಿಯಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ನೇಚರ್ ಅಂತ. ಮನೆ ಹಿಂದೆಯೇ ತುಂಬ ಅಂದರೆ ತುಂಬ ಗಿಡಗಳು ಬೆಳೆದ್ಬಿಟ್ಟಿದೆ. ಅದಕ್ಕೋಸ್ಕರ ನೇಚರ್ ತುಂಬ ಚೆನ್ನಾಗಿ ಕಾಣುತ್ತೆ ನಮ್ಮ ಮನೆ ಹಿಂದೆಯೇ. ಕಿಟಕಿ ಓಪನ್ ಮಾಡಿಬಿಟ್ರೆ ಸಾಕು, ಗ್ರೀನರಿ ಎಲ್ಲ ಗ್ರೀನಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸುತ್ತಮುತ್ತ ನಮ್ಮ ಮನೆ ಸುತ್ತಮುತ್ತ ಗುಡ್ಡನೇ ಇರೋದು. ತುಮಕೂರು ಸೈಡ್ ಸುತ್ತಮುತ್ತ ಗುಡ್ಡಗಳೇ ಜಾಸ್ತಿ ಅಂತ ಹೇಳ್ಬೋದು. ಅದರಲ್ಲಿ ಮಧುಗಿರಿಯಲ್ಲಂತೂ ತುಂಬ ಗುಡ್ಡಗಳಿವೆ. ಸುತ್ತಮುತ್ತ ಎಲ್ಲ ದೊಡ್ಡ ದೊಡ್ಡ ಗುಡ್ಡಗಳೇ ಜಾಸ್ತಿ ಇಲ್ಲಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಹೊರಗಡೆ ಬಂದು ತೋರಿಸ್ತಾ ಇದ್ದೀನಿ ನೋಡಿ. ನೈಟ್ ಎಲ್ಲ ಪೂರ್ತಿ ಮಳೆ ಆಯಿತು, ಮತ್ತು ಬೆಳಗ್ಗೆನೂ ಕೂಡ ಮಳೆ ಆಯಿತು. ಇದು ಸೋಮವಾರದ ವಿಡಿಯೋ ಆಗಿರುತ್ತೆ ಇದು. ನೋಡಬಹುದು ಮಾರ್ನಿಂಗ್ನು ಮಳೆ ಆಯಿತು. ಇವಾಗೆಲ್ಲರೂ ವಾಕಿಂಗ್ನು ಕೂಡ ಮಾಡ್ತಾಯಿದ್ರು. ಇವಾಗ 8:30 ಆಗಿರ್ಬೋದು ಮೇ ಬಿ ಟೈಮು. ನನ್ನ ಮಗನೂ ಮಲ್ಕೊಂಡಿದ್ದ. ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಇಬ್ಬರು ವಾಕಿಂಗ್ ಹೋಗಿದ್ರು. ಅಮ್ಮಂದು ಡ್ಯಾನ್ಸ್ ಕ್ಲಾಸ್ ಬೆಳಗ್ಗೆ 7 ಗಂಟೆಗೆ ಇದ್ಬಿಡುತ್ತೆ. 7 ಗಂಟೆಗೆ ಅವಳನ್ನ ಎಬ್ಬಿಸ್ಕೊಂಡ್ಬಿಟ್ಟು, ಅಂದರೆ 6:30 ಎಬ್ಬಿಸಿರ್ತಾರೆ. 6:30 ಎಬ್ಬಿಸ್ಬಿಟ್ಟು ಅವ್ರ ಬ್ರಷ್ ಎಲ್ಲ ಮಾಡಿಸ್ಬಿಟ್ಟು 6:45 ಗಂಟೆಗೆ ಕರ್ಕೊಂಡು ಹೋಗ್ಬಿಟ್ರೆ ಒಂದು 15-20 ನಿಮಿಷ ವಾಕಿಂಗ್ ಮಾಡಿಸ್ಬಿಟ್ಟು ಅವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರ್ತಾರೆ. 7 ಗಂಟೆಯಿಂದ ಅವಳದು 8:30 ಮಟ್ಟ ಡ್ಯಾನ್ಸ್ ಕ್ಲಾಸ್ ಇರುತ್ತೆ. 8:30 ಬಂದುಬಿಟ್ಟು ಊಟ ತಿಂಡಿ ಎಲ್ಲ ಮುಗಿಸಿ, ಸ್ನಾನ ಅದೆಲ್ಲ ಮುಗಿಸ್ಬಿಟ್ಟು ಸ್ಕೂಲಿಗೆ ಹೋಗೋಕ್ಕೆ 10 ಗಂಟೆ ಆಗುತ್ತೆ. ಇವಾಗ ನೋಡಿ ಮಾರ್ನಿಂಗ್ ಮಳೆನೂ ಕೂಡ ತುಂಬ ಜಾಸ್ತಿನೇ ಆಗಿತ್ತು. ನೈಟು ಕೂಡ ನೋಡಬಹುದು ನಮ್ಮ ಮನೆ ಮುಂದೆ ನೀರೆಲ್ಲ ನಿಂತುಬಿಟ್ಟಿತ್ತು. ಇಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ, ಅಷ್ಟೊಂದು ರೋಡೆಲ್ಲ ಹಾಳಾಗಿಬಿಟ್ಟಿದೆ. ಆದರೂ ಮಾಡಿಸೋರು ಯಾರೂ ಬರೋದಿಲ್ಲ. ಏನು ಹೇಳೋದು, ರಾಜಕಾರಣಿಗಳೆಲ್ಲ ಓಟ್ ಹಾಕ್ಸ್ಕೊಳ್ಳೋ ಮುಂಚೆ ಬರ್ತಾರೆ, ಹಾಕ್ರಿ ಅಂತ. ಅವಾಗೆಲ್ಲ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಯಾವುದೂ ಕೂಡ ಮಾಡಿಸೋದಿಲ್ಲ. ಆಮೇಲೆ ನಾನು ಬೆಳಗ್ಗೆ ಸ್ವಲ್ಪ ವಾಕಿಂಗ್ನು ಕೂಡ ಮಾಡ್ತಾಯಿದ್ದೆ. ಮಗ ಇನ್ನೂ ಮಲಗಿದ್ನ ಅಲ್ವಾ, ಮಗ ಎದ್ದೇಳಷ್ಟರಲ್ಲೇ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಿದ್ರಾಯ್ತು. ವಾಕಿಂಗ್ನು ಕೂಡ ಮಾಡಿಕೊಂಡೆ. ಇವಾಗ ನೋಡ್ಬೋದು ರಾಗಿ ಗಂಜಿನೂ ಕೂಡ ಮಾಡ್ತಾಯಿದ್ದೀನಿ. ರಾಗಿ ಗಂಜಿನ ನನಗೆ, ನನ್ನ ಮಕ್ಕಳು ಎಲ್ಲರೂ ಕುಡಿತೀವಿ, ನನ್ನ ಹಸ್ಬೆಂಡ್ ಎಲ್ಲರೂ ಕುಡಿತೀವಿ ನಾವು. ಮಾರ್ನಿಂಗ್ ಎದ್ದ ತಕ್ಷಣ ಇದೆ ನೋಡಿ, ನಾವು ಚಾದು ಏನು ಕುಡಿಯೋದಿಲ್ಲ. ಚಹಾ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಏನು ಕುಡಿಯೋದಿಲ್ಲ. ಈ ಕಡೆ ಬೇಳೆ ಅದು ಕುದಿಯೋಕ್ಕೂ ಕೂಡ ಇಟ್ಟಿದ್ದೆ ನಾನು. ನೋಡಬಹುದು ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನಮ್ಮ ಕಿಟಕಿಯಿಂದನೇ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ರಾಗಿ ಗಂಜಿನೂ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಮಗನೂ ಕುಡಿತಾನೆ, ಇದನ್ನು ಇಷ್ಟಪಟ್ಟು ಕುಡಿತಾರೆ ಅವರು. ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿಸಿ ಸ್ವಲ್ಪ ನೀರು ಕುಡಿಸ್ಬಿಟ್ಟು ಆಮೇಲೆ ನಾನು ರಾಗಿ ಗಂಜಿನೇ ಕೊಡ್ತೀನಿ ಅವ್ರಿಗೆ. ನೋಡ್ಬೋದು ಇಷ್ಟ ಆದರೆ ಸಾಕು. ಇದರಲ್ಲಿ ಎಲ್ಲ ಥರ ಕಾಳುಗಳನ್ನು ಹಾಕಿ ಬೇಯಿಸ್ಕೊಂಬಂದಿರೋದಿದ್ದು ರಾಗಿನ. ರಾಗಿ ಜಾಸ್ತಿ ಇರುತ್ತೆ, ಎಲ್ಲ ಥರ ಕಾಳುಗಳನ್ನು ಕೂಡ ಹುರಿದ್ಬಿಟ್ಟು ಬೀಸ್ಕೊಂಬಂದಿರೋದಿದ್ದು. ತುಂಬ ಚೆನ್ನಾಗಿ ಕೂಡ ಇರುತ್ತೆ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನನ್ನ ಮಕ್ಕಳಿಗೂ ಕೂಡ ನಾನು ರೂಢಿ ಮಾಡಿದ್ದೀನಿ ಇದನ್ನು. ಅವರು ಇಷ್ಟಪಟ್ಟು ಕುಡಿತಾರೆ ಇಬ್ಬರು ಕೂಡ. ನಾವು ಕೂಡ ಕುಡಿತೀವಿ ಅದನ್ನು. ಮಾರ್ನಿಂಗ್ ಇದೇ ನಾವು ಬ್ರೇಕ್ಫಾಸ್ಟ್ ಥರನೂ ಒಂದೊಂದು ಥರ ಬ್ರೇಕ್ಫಾಸ್ಟ್ ಸ್ಕಿಪ್ಪೇ ಮಾಡಿಬಿಟ್ಟಿರ್ತೀವಿ ಅಂತ ಹೇಳ್ಬೋದು. ರಾಗಿ ಗಂಜಿ ಕುಡಿದ್ಬಿಟ್ರೆ ಹೊಟ್ಟೆ ತುಂಬಿಟ್ಟಿರುತ್ತೆ. ಇವಾಗ ರಾಗಿ ಗಂಜಿ ಕುಡಿತಾ ಮಹರ್ಷಿ ದರ್ಶನನ ನೋಡ್ತಾ ಇದ್ದೆ ನಾನು. ನೋಡಲ್ಲ, ಜಾಸ್ತಿ ಏನು ನೋಡೋದಿಲ್ಲ, ಯಾವಾಗಾದರೂ ಒಂದು ಸಾರಿ ನೋಡೋದು ಅಷ್ಟೇ ನಾನು. ಜಾಸ್ತಿಯಾಗಿ ಏನು ನೋಡೋದಕ್ಕೆ ಹೋಗಲ್ಲ, ಅಷ್ಟೊಂದು ಇಂಟ್ರೆಸ್ಟು ಕೂಡ ಇಲ್ಲ ನನಗೆ. ಮಾರ್ನಿಂಗ್ ಇವತ್ತು ಬ್ರೇಕ್ಫಾಸ್ಟ್ನ ಪುಳಿಯೋಗರೆ ಮಾಡಿದ್ರಾಯ್ತು ಅಂತ ರೈಸ್ನು ಕೂಡ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೆ. ರೈಸ್ ಕೂಡ ಆಯಿತು. ರೈಸ್ ಕೂಡ ತಣ್ಣಗಾಗಲಿ ಅಂತ ಸೈಡಿಗೆ ಇಟ್ಟಿದ್ದೆ. ಇವಾಗ ಈರುಳ್ಳಿನ ಎತ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಕೂಡ ನೆನೆ ಇಟ್ಕೊಂಡಿದ್ದೀನಿ. ಇದು IHP ಅಂದರೆ ಪುಳಿಯೋಗರೆ ನಮ್ಮ ಪೌಡರ್ ಇದು. ಇದನ್ನು ಹಾಕ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ನಾನು MT GRB ಅದೆಲ್ಲ ಟ್ರೈ ಮಾಡಿದ್ದೀನಿ, ಆದರೆ ಇದನ್ನು ಟ್ರೈ ಮಾಡಿಲ್ಲ. ಟ್ರೈ ಮಾಡಬೇಕು ಅಂತ ಮಾಡ್ತಾಯಿದ್ದು. ತುಂಬ ಚೆನ್ನಾಗಿ ಕೂಡ ಬಂದಿತ್ತು, ಟೇಸ್ಟ್ನು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಎಣ್ಣೆನ ಹಾಕೊಂಡ್ಬಿಟ್ಟು ಜೀರಿಗೆ, ಸಾಸಿವೆ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಶೇಂಗಾನ ಹಾಕೊಂಡ್ಬಿಟ್ಟು ಅವು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ಅವೆಲ್ಲ ಫ್ರೈ ಆದ ಮೇಲೆ ಚೆನ್ನಾಗಿ ಅವು ಅಂದರೆ ಎಲ್ಲನೂ ಕೂಡ ಕುರುಕುರು ಅನ್ನೋ ಥರ ಬೇಯಬೇಕು. ಅಲ್ಲಿವರೆಗೂ ತಿನ್ನೋದಕ್ಕೆ ಟೇಸ್ಟ್ ಬರುತ್ತೆ ಪುಳಿಯೋಗರೆ ತಿನ್ನುವಾಗ. ಬೆಂದ ಮೇಲೆ ಇವಾಗ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿನೂ ಕೂಡ ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಸೇರಿಸ್ಕೊಂಡಿದ್ದು ಆದ ಮೇಲೆ ಇವಾಗ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ, ಅದು ಕೆಂಪಗಾಗಲಿ. ಇವಾಗ ನೋಡಿ ಈರುಳ್ಳಿನೂ ಕೂಡ ಚೆನ್ನಾಗಿ ಕೆಂಪಗಾಯಿತು. ಇವಾಗ ಇದಕ್ಕೆ ನಾವು IHP ಪೌಡರ್ ಇತ್ತವಲ್ಲ, ಪುಳಿಯೋಗರೆ ಪೌಡರ್, ಅದನ್ನು ಸೇರಿಸ್ಕೊಳ್ಳೋಣ. ಪೂರ್ತಿ ಹಾಕ್ತಾಯಿದ್ದೀನಿ. 10 ರೂಪಾಯಿ ಪ್ಯಾಕೆಟ್ ಇದು ಒಂದು.
ನಮಗೆ ಸಾಕಾಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ 4 ಜನ ಇರೋದ್ರಿಂದ 4 ಜನಕ್ಕೆ ಸಾಕಾಗುತ್ತೆ ಇದು. 1 ಪ್ಯಾಕೆಟ್ ಹಾಕೊಂಡ್ಬಿಡ್ತೀನಿ ನಾನು. ಇವಾಗ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇವಾಗ ಹುಣಸೆಹಣ್ಣು ರಸ ಇತ್ತಲ್ವ ಅದನ್ನು ಹಿಗ್ಗಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ರಸನೂ ಅಷ್ಟೇ ಚೆನ್ನಾಗಿ ಕುದಿಬೇಕು. ಕುದಿವಾಗನೇ ಸ್ವಲ್ಪ ಖಾರನ ಸೇರಿಸ್ಕೊತೀನಿ. ಸ್ವಲ್ಪ ಖಾರ ಕಮ್ಮಿ ಇರುತ್ತೆ, ಇದು ಖಾರ ಇರೋದಿಲ್ಲ ಅದರಲ್ಲಿ, ಖಾರನ ಸೇರಿಸ್ಕೊತೀನಿ. ಸ್ವಲ್ಪ ಹಾಕೋತೀನಿ ಅಷ್ಟೇ. ನನ್ನ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಕಮ್ಮಿನೇ ನಾನು ಖಾರನ ಸೇರಿಸ್ಕೊಳ್ಳೋದು. ಇವಾಗ ಖಾರನೂ ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಬೆಲ್ಲನ ಹಾಕಬೇಕು. ಬೆಲ್ಲ ಹಾಕಿದ್ರೇ ಚೆನ್ನಾಗಿರುತ್ತೆ, ಪುಳಿಯೋಗರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಅದು ಕೂಡ ಬೆಲ್ಲನೂ ಕರ್ಗೋವರೆಗೂ ಚೆನ್ನಾಗಿ ಕುದಿಬೇಕು. ಇದೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದ ಮೇಲೆ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ನೋಡಿ ಪುಳಿಯೋಗರೆ ಏನಂತಾರೆ ಇದು ಮಸಾಲ ರೆಡಿ ಆಯಿತು. ಇವಾಗ ಅನ್ನ ಹಾಕಿ ಕಲಿಸ್ಕೊಂಡ್ಬಿಟ್ರೆ ಮುಗೀತು, ಪುಳಿಯೋಗರೆನೂ ಕೂಡ ರೆಡಿ ಆಗಿಬಿಡುತ್ತೆ. ಇವಾಗ ಅನ್ನ ಹಾಕಿ ಕಲಿಸ್ಕೊತೀನಿ ನಾನು. ನೋಡ್ಬೋದು ಅನ್ನ ಹಾಕಿಬಿಟ್ಟು ಕಲಿಸ್ಕೊಂಡೆ. ಪುಳಿಯೋಗರೆ ಗೊಜ್ಜಿಗೆ ಈ ಥರ ಪುಳಿಯೋಗರೆ ಗೊಜ್ಜನ್ನ ಮಾಡಿಕೊಂಡು ನೀವು 15 ದಿನ 20 ದಿನ ಕೂಡ ಇಟ್ಕೋಬಹುದು. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೋಬಹುದು. ಅಂದರೆ ಎಲ್ಲರ ಊರಿಗದು ಹೆಣ್ಮಕ್ಳು ಊರಿಗೆ ಹೋದಾಗ ಅದೆಲ್ಲ ಗಂಡು ಮಕ್ಕಳಿಗೆ ಈ ಥರ ಈಸಿಯಾಗಿ ಮಾಡಿ ಇಟ್ಟು ಹೋಗ್ಬಿಟ್ರೆ ಅವರೆಲ್ಲ ಕಲಿಸ್ಕೊಂಡು ತಿನ್ನೋದಕ್ಕೆ, ಅನ್ನ ಮಾಡ್ಕೊಂಡು ಕಲಿಸ್ಕೊಂಡು ತಿನ್ನೋದಕ್ಕೆ ಈಸಿ ಆಗುತ್ತೆ. ಯಾವ ರೀತಿಯಾಗಿ ನೀವು ಮಾಡ್ಕೋತೀರಾ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಹಸ್ಬೆಂಡು ಕೂಡ ಸ್ವಲ್ಪ ತರಕಾರಿನ ತೊಗೊಂಡು ಬಂದಿದ್ರು, ಅದನ್ನೆಲ್ಲ ಹೊಂದಿಸ್ಬಿಟ್ಟಿರ್ತಾ ಇದ್ದೆ ಇವಾಗ ಫ್ರಿಜ್ಜಲ್ಲಿ. ಇಷ್ಟಕ್ಕೆ ನೋಡಿ 3,500 ರೂಪಾಯಿ ಆಯ್ತಂತೆ. ಏನು ಮಾಡೋದಕ್ಕಾಗಲ್ಲ, ತರಕಾರಿ ಅಂತೂ ತೊಗೊಳ್ಳೇಬೇಕಲ್ವ, ತರಕಾರಿ ಇಂಪಾರ್ಟೆಂಟ್. ಅದರೊಳಗೆ ಕ್ಯಾರೆಟು ಬೀಟ್ರೂಟು ಅಂದರೆ ನನಗೆ ಮೇನ್ ಅದು ಬೇಕಂತ ಹೇಳಬಹುದು. ಯಾಕಂದರೆ ನನ್ನ ಮಕ್ಕಳಿಗೆಲ್ಲ ಜಾಸ್ತಿಯಾಗಿ ನಾನು ಕ್ಯಾರೆಟ್ ಬೀಟ್ರೂಟೇ ಕೊಡೋದು. ನನ್ನ ಮಗನಿಗೆ ಕೂಡ ಸ್ವಲ್ಪ ಉಪ್ಪು ಮತ್ತು ಕ್ಯಾರೆಟು ಬೀಟ್ರೂಟು ಸ್ವಲ್ಪ ಕಟ್ ಮಾಡಿ ಕುಕ್ಕರಲ್ಲಿ 2 ರಿಂದ 3 ವಿಶಿಲ್ ಹಾಕಿಬಿಟ್ಟು ಸ್ವಲ್ಪ ಮೆತ್ತಗಾದ್ಮೇಲೆ ಅವನಿಗೆ ತಿನ್ನೋಕೆ ಕೊಡ್ತೀನಿ ನಾನು. ಒಳ್ಳೇದದು, ರಕ್ತನೂ ಜಾಸ್ತಿ ಆಗುತ್ತೆ, ಬ್ರೈನು ಕೂಡ ಡೆವಲಪ್ಮೆಂಟ್ ಆಗುತ್ತೆ ಅಂತ ಜಾಸ್ತಿಯಾಗಿ ಅದನ್ನೇ ಕೊಡೋದು ಅವನಿಗೆ. 1 ಟೈಮ್ ಅಂತೂ ಕೊಡ್ತೀನಿ ನಾನು ದಿನಕ್ಕೆ. ನೋಡಿ ಇವಾಗ ಸೋಮವಾರ ಆಗಿರೋದ್ರಿಂದ ಮನೆಯದು ಎಲ್ಲ ನೀಟಾಗಿ ಬರೆಸ್ಕೊಂಡಿದ್ದೆ. ನನ್ನ ಮಗನೂ ಕೂಡ ಆಟ ಆಡ್ತಿದ್ದ ಕೂತ್ಕೊಂಡ್ಬಿಟ್ಟು. ಬಿಚ್ಚಕ್ಕೆ ಬರ್ತಾ ಇಲ್ಲಲ್ವಾ? ಹಾಲು ಕುಡಿಬೇಕು ತಾನೇ ನೀನು? ಜ್ಯೂಸ್ ಕುಡಿತಾರಾ? ನಿಧಾನ. ಚೆನ್ನಾಗೈತಾ? ಚೆನ್ನಾಗೈತಿ ಜ್ಯೂಸು ಎಮ್ಮಿ. ಕರೆಂಟ್ ಹೋಯ್ತಾ? ಕರೆಂಟ್ ಹೋಯ್ತಾ? ಸಾಕ ಜ್ಯೂಸ್ ಸಾಕ? ಬೇಕಾ ಸಾಕ? ಕುಡಿಬೇಕು. ಚಲತ್ತೆ. ಮಧ್ಯಾಹ್ನಕ್ಕೆ ಸಿಂಪಲ್ ಆಗಿ ಶೇಂಗಾ ಸಾಂಬಾರು, ಚಪಾತಿ ಮತ್ತು ಅನ್ನನೇ ಮಾಡ್ಕೊಂಡಿದ್ದೆ. ಪಲ್ಯ ಅದು ಏನು ಮಾಡ್ಲಿಕ್ಕೆ ಹೋಗಲಿಲ್ಲ, ಟೈಮು ಕೂಡ ಇದ್ದಿದ್ದಿಲ್ಲ, ಸ್ವಲ್ಪ ಲೇಟ್ ಆಗಿತ್ತು, ಅದಕ್ಕೋಸ್ಕರ ಅಷ್ಟೇ ಮಾಡ್ಕೊಂಡ್ಬಿಟ್ಟೆ. ನನ್ನ ಹಸ್ಬೆಂಡು ಕೂಡ ಅದು ಇದು ಏನು ಅನ್ನೋದಿಲ್ಲ, ನಾನು ಯಾವ್ದು ಮಾಡ್ತೀನೋ ಅದನ್ನು ಊಟ ಮಾಡ್ತಾರೆ. ಇವಾಗ ನೋಡಿ ಎಲ್ಲ ವೆಜಿಟೇಬಲ್ಸು ಕೂಡ ಹೆರ್ಚಿಟ್ಕೊಂಡಿದ್ದೀನಿ. ನನಗೆ ವೆಜಿಟೇಬಲ್ಸ್ ಬೇಕೇ ಬೇಕು ತಿನ್ನೋದಕ್ಕೆ, ಅದಕ್ಕೋಸ್ಕರನೇ ಹೆರ್ಚಿಟ್ಕೊಳ್ಳೋದು ಜಾಸ್ತಿ. ವೆಜಿಟೇಬಲ್ಸ್ ಹಸಿಯಾಗಿ ತಿನ್ನೋದು ಜಾಸ್ತಿ ನಾನು, ಪಲ್ಯ ಅದು ಮಾಡ್ಕೊಳ್ಳೋದು ಕಮ್ಮಿ. ಕ್ಯಾರೆಟು ಬೀಟ್ರೂಟ್ ಆಗಿರ್ಬೋದು, ನಾನು ಪಲ್ಯ ಅದು ಜಾಸ್ತಿ ಮಾಡೋದಿಲ್ಲ, ಅವನ್ನ ಹಾಗೆ ತಿಂತೀನಿ ನಾನು. ಹಾಗೆ ತಿನ್ನೋದೇ ಒಳ್ಳೇದಲ್ವ, ತುಂಬ ಚೆನ್ನಾಗಿ ಕೂಡ ಇರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇವಾಗ ನೋಡಿ ನಾಳೆ ದೋಸೆ ಮಾಡಿದ್ರು ಅಂತ ದೋಸೆ ಮಾಡಿದ್ರಾಯ್ತು ಅಂತ ಇವಾಗ ಅಕ್ಕಿನೆಲ್ಲ ನೆನೆ ಇಟ್ಟಿದ್ದೀನಿ. ಇಷ್ಟೇ ನೋಡಿ ಇವತ್ತಿಂದು. ನನ್ನ ಮಗಳು ಮಧ್ಯಾಹ್ನ ಪಾಪ್ಕಾರ್ನ್ ಕೇಳಿದ್ಲು. ಮನೆಯಲ್ಲೇ ಪ್ಯಾಕೆಟ್ ಇತ್ತು, 10 ರೂಪಾಯಿ ಪ್ಯಾಕೆಟ್ ಒಂದು ಸಿಗ್ತಾವಲ್ವ, ಅದೇ ಪ್ಯಾಕೆಟ್ನ ತೊಗೊಂಡ್ಬಿಟ್ಟು ಅವಳಿಗೆ 1 ಪ್ಯಾಕೆಟ್ ಪಾಪ್ಕಾರ್ನ್ ಕೂಡ ಮಾಡಿದೆ. ಇದೇ ನೋಡಿ ಸಿಟ್ಟಿಗೆ ಇಟ್ಟು ಪಾಪ್ಕಾರ್ನ್ ಇದು ಇರುತ್ತಲ್ವ ಅದನ್ನೇ ಮಾಡಿರೋದು. ತುಂಬ ಚೆನ್ನಾಗಿ ಆಗ್ತವೆ. ಮಕ್ಕಳು ಕೇಳಿದಾಗ ಹೊರಗಡೆ ಕೊಡಿಸೋದಕ್ಕಿಂತ ಮನೆಯಲ್ಲಿ ಈ ಥರ ಮಾಡಿಕೊಟ್ಬಿಟ್ರೆ ಈಸಿಯಾಗಿ ಅವರು ತಿನ್ಕೋತಾರೆ, ಹೆಲ್ತಿಗೂ ಕೂಡ ಒಳ್ಳೆಯದು ಅಂತ ಹೇಳಬಹುದು. ನನ್ನ ಮಗನಿಗೂ ಕೂಡ ಸ್ವಲ್ಪ ಕೊಟ್ಟಿದ್ದೆ, ಅವನು ತಿಂತಾ ಕೂತಿದ್ದ. ಅವನಿಗೆಲ್ಲ ಈ ಥರ ಎಲ್ಲ ಇಷ್ಟ ಆಗೋದಿಲ್ಲ, ಆಲ್ಮೋಸ್ಟ್ ಅವ್ನು ಕಮ್ಮಿನೇ ಈ ಥರ ಎಲ್ಲ ತಿನ್ನೋದು. ಪಾಪ್ಕಾರ್ನ್ ಆಗಿರ್ಬೋದು, ಈ ಥರ ಕುರ್ಕುಲ್ ತಿಂಡಿ ಅಂತೀವಲ್ವ ಆ ಥರ ತಿನ್ನೋದು ಕಮ್ಮಿ ಅವನು. ಆದರೂ ಕೊಟ್ಟಿದ್ದೆ ಸ್ವಲ್ಪ ಟೈಮ್ ಪಾಸ್ಗೆ ತಿನ್ನಲಿ ಅಂತ ನೋಡಿ ತಿಂತಾನೆ ಹಾಗೆ ಮಲ್ಕೊಂಡ್ಬಿಟ್ಟಿದ್ದ. ಮಕ್ಕಳು ಹಾಗೆ ಅಲ್ವಾ, ನಿದ್ದೆ ಬಂದುಬಿಟ್ರೆ ಏನು ಬೇಡ ಅವ್ರಿಗೆ, ತಿನ್ನೋದಕ್ಕೆ ಬೇಡ, ಏನು ಆಟ ಆಡೋದಕ್ಕೆ ಬೇಡ, ಏನು ಬೇಡ, ಎಲ್ಲಿರ್ತಾರೋ ಅಲ್ಲೇ ಮಲ್ಕೊಂಡ್ಬಿಡ್ತಾರೆ. ನನ್ನ ಮಗ ಅಂತೂ ಆ ಥರನೇ, ಹೊಟ್ಟೆ ತುಂಬಿಟ್ರೆ ಸಾಕು ಅವನಿಗೆ ಮಲ್ಕೊಂಡ್ಬಿಡ್ತಾನೆ. ಜಾಸ್ತಿ ಹಠ ಮಾಡೋದು ಆ ಥರ ಏನೂ ಇಲ್ಲ. ಅವನು ತುಂಬ ಒಳ್ಳೆಯ ಹುಡುಗನು ಅಂತಲೂ ಹೇಳ್ಬೋದು. ಆದರೆ ತುಂಟತನ ಜಾಸ್ತಿ, ಅವನದು ತುಂಟತನ ಜಾಸ್ತಿ ಮಾಡ್ತಾನೆ ಸ್ವಲ್ಪ. ಅಂದರೆ ಹಾಗೆ ಅಲ್ವಾ, ಮಕ್ಕಳಿದ್ದಾಗ ತುಂಟತನ ಜಾಸ್ತಿನೇ ಇರುತ್ತೆ ಅವ್ರದ್ದು.
ಅದರಲ್ಲಿ ಗಂಡು ಮಕ್ಕಳದಂದ್ರೂ ತುಂಬ ಜಾಸ್ತಿ ಇರುತ್ತೆ. ನನ್ನ ಮಗಳು ಕೂಡ ಬಂದಳು ಸ್ಕೂಲಿಂದ, ಬಂದುಬಿಟ್ಟು ಅವಳು ತಿಂತ ಕೂತಿದ್ಲು ನೋಡಿ ಪಾಪ್ಕಾರ್ನ್. ಅವಳಿಗೆ ತುಂಬ ಇಷ್ಟ ಈ ಥರ ಎಲ್ಲ ಕುರ್ಕುರು ತಿಂಡಿ ಆಗಿರ್ಬೋದು, ಈ ಥರ ಎಲ್ಲ ಅವಳಿಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಇಷ್ಟನೂ ಪಡ್ತಾಳೆ ಅವಳು. ಇವಾಗ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಹಲಸಿನ ಹಣ್ಣು ಕೂಡ ತೊಗೊಂಡು ಬಂದಿದ್ರು. ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದ್ವಿ, ಆಲ್ಮೋಸ್ಟ್ ಲಾಸ್ಟ್ ಸ್ಟೇಜಲ್ಲಿ ಬಂದಿದ್ದು. ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ, ನನ್ನ ಮಕ್ಕಳಿಗೆ ಆಗಬಹುದು, ನನಗಾಗಿರಬಹುದು, ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಲಸಿನ ಹಣ್ಣು ಎಲ್ಲರಿಗೂ ಫೇವ್ರೇಟ್ ನಮ್ಮ ಮನೆಯಲ್ಲಿ. ಹಲಸಿನ ಹಣ್ಣಿನ ಜ್ಯೂಸ್ ಮಾಡ್ಕೋತೀವಿ, ಹಲ್ವಾ ಮಾಡ್ಕೋತೀವಿ, ಜಾಸ್ತಿ ಇದ್ದಾಗೆಲ್ಲ ಈ ಥರ ಎಲ್ಲ ಮಾಡ್ಕೊಡ್ತೀನಿ ನಾನು. ನನ್ನ ಮಗನೂ ಕೂಡ ಎದ್ದ, ಇವಾಗ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದ್ದೆ ಅವನ್ನ. ಬೆಳಗ್ಗೆ ಒಂದು ಟೈಮ್ ಮಲ್ಕೋತಾನೆ, ಸಾಯಂಕಾಲ ಒಂದು ಟೈಮ್ ಮಲ್ಕೊಳ್ಳೋದು ಅವನು. ಬೆಳಗ್ಗೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದ್ದೆ ನಾನು. ಮತ್ತೆ 2 ಗಂಟೆ 3 ಗಂಟೆಗೆ ಊಟ ಮಾಡಿಬಿಟ್ಟು ಮತ್ತೆ ಒಂದು ಸಲ ಮಲ್ಕೋತಾನೆ ಅವನು. ಒಂದು ದಿನಕ್ಕೆ ಏನಿಲ್ಲ ಅಂದರೂ 2 ಟೈಮ್ ಮಲ್ಕೋತಾನೆ, 2 ಅವರ್ ಮಲ್ಕೋತಾನೆ ಅವನು. ನೀನೇನಾಯ್ತು ಮುದ್ದು ಅಪ್ಪನಾಯ್ತು ಅಪ್ಪು ಹಂಗಿಟ್ಕೊಳ್ಳೋದ ಬಾಯಲ್ಲಿ ಕೈ ತಿಂದ್ಬಿಡ್ತೀಯ ಎಲ್ಲಾನು, ತಿಂದ್ಬಿಡ್ತೀಯ ಕೈನ. ಏನದು ಗಬ್ಬಿ 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 ಟೂಬಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಆಯಿತು, ಮಾತಾಡು, ನೀನೇ ಮಾತಾಡು, ನಾನೇನು ಮಾತಾಡಲ್ಲ, ಓಕೆನಾ? ನೀನೇ ಮಾತಾಡು, ನೀನು. ನನ್ನ ಮಗಳು ಕೂಡ ಬಂದುಬಿಟ್ಟು ಪಾಪ್ಕಾರ್ನ್ ಎಲ್ಲ ತಿಂದುಬಿಟ್ಟು ಕುಂತಿದ್ಲು. ನನ್ನ ಮಗ ಹೇಳಿದ್ನಲ್ವ ನಾನು ಇನ್ನೊಂದು ಟೈಮ್ ಮಲ್ಕೋತಾನೆ ಅಂತ. ಇವಾಗ ಇನ್ನೊಂದು ಟೈಮ್ ಕೂಡ ಮಲ್ಕೊಂಡ ನೋಡಿ. ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅವನು. 2 ಅವರ್ ಮಲ್ಕೋತಾನೆ, ಅಷ್ಟೊಂದು ಕಾಟನೂ ಕೊಡೋದಿಲ್ಲ, ತುಂಬ ಚೆನ್ನಾಗಿ ಆಟ ಆಡ್ತಾನೆ. ಆಟ ಆಡಿಬಿಟ್ಟು ಊಟ ಮಾಡಿ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾನೆ. ನಿದ್ದೆ ಎಷ್ಟು ಚೆನ್ನಾಗಿ ಮಾಡ್ತಾರೋ ಅಷ್ಟು ಚೆನ್ನಾಗಿ ಮಕ್ಕಳು ಚೆನ್ನಾಗಿರ್ತಾರೆ, ಅವ್ರು ಬೆಳೆಯೋದು ಜಾಸ್ತಿ ಅಂತ ಹೇಳ್ತಾರೆ ದೊಡ್ಡವರು. ನನ್ನ ಮಗಳು ಕೂಡ ಸ್ವಲ್ಪ ತುಂಟಾಟನ ಮಾಡ್ತಾ ಕೂತಿದ್ಲು. ನನ್ನ ಮಗ ಮಲ್ಕೊಂಡಾಗ ಎಷ್ಟು ಸೈಲೆಂಟಾಗಿ ಮಾತಾಡ್ತಾಳೆ ಅಂದರೆ ದೊಡ್ಡವ್ರಿಗೂ ಕೂಡ ಗೊತ್ತಾಗೋದಿಲ್ಲ ಸೈಲೆಂಟಾಗಿ ಮಾತಾಡಬೇಕಂತ. ಅಪ್ಪು ಮಲ್ಕೊಂಡಿದ್ದಾನೆ, ನೀವು ಸೈಲೆಂಟಾಗಿ ಮಾತಾಡ್ರಿ ಅಂತ ನಮಗೆ ಹೇಳ್ತಿರ್ತಾಳೆ ಅವಳು. ಇವಾಗ ನೋಡ್ಬೋದು ನೀವು, ವಾತಾವರಣನೂ ಕೂಡ ಕ್ಲಿಯರ್ ಆಗಿತ್ತು, ಚೆನ್ನಾಗಿತ್ತು ವಾತಾವರಣ. ಬಿಸಿಲೆಲ್ಲ ಬಿದ್ದಿತ್ತು ಚೆನ್ನಾಗಿ. ಮಳೆ ಕೂಡ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಮಧುಗಿರಿಯಲ್ಲಿ ಅಂತ ಹೇಳಬಹುದು. ಬಟ್ಟೆನೂ ಕೂಡ ಹೊರಗಡೆನೇ ಒಣಾಕಿದ್ದೆ ನಾನು. ಮೇಲ್ಗಡೆ ಸ್ವಲ್ಪ ಒಣಾಕಿದ್ದೆ, ಇವಾಗ ಕೆಳಗಡೆ ಕೂಡ ಸ್ವಲ್ಪ ಒಣಾಕಿದ್ದೀನಿ ನೋಡ್ಬೋದು. ಮಾಡೋದು ಏನಾಗಿಲ್ಲ, ಮೋಡ ಅಂತೀವಿ ನಮ್ಮ ಕಡೆ, ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾಡೇ ಅನ್ನೋದು ನಾವು. ಮೋಡ ಅದು ಏನೂ ಆಗಿಲ್ಲ, ಅಂದರೆ ಕ್ಲಿಯರ್ ಆಗಿತ್ತು ಎಲ್ಲನೂ, ಆಕಾಶ ಎಲ್ಲನೂ. ನಿನ್ನೆ ಜಾಸ್ತಿ ಆಗಿದೆ ಮಳೆ, ನಿನ್ನೆನೂ ಕೂಡ ಜಾಸ್ತಿ ಆಗಿತ್ತು. ಮಾರ್ನಿಂಗ್ ಕೂಡ ಆಗಿರೋದ್ರಿಂದ ನೈಟ್ ಏನಾಗುತ್ತೆ ಇಲ್ಲೋ ಡೌಟ್. ಆದರೆ ತುಂಬ ಮಳೆ ಆಗ್ತಾಯಿದೆ ತುಮಕೂರು ಸೈಡ್, ಬೆಂಗಳೂರು ಸೈಡೇ ತುಂಬ ಮಳೆ ಆಗ್ತಿದೆ ಅಂತ ಹೇಳ್ಬೋದು. ನೋಡ್ಬೋದು ಮನೆ ಮುಂದೆ ನೀರು ನಿಂತಿರೋದು. ಸಾಯಂಕಾಲ ಆದರೂ ಕೂಡ ಇನ್ನೂ ಹೋಗಿಲ್ಲ, ಚೆನ್ನಾಗಿ ಮಳೆ ಆಗ್ತಾಯಿದೆ ಅಂತ ಹೇಳ್ಬೋದು. ಈವ್ನಿಂಗ್ ನಾನು ನನ್ನ ಮಗಳು ಕೂಡ ವಾಕ್ ಮಾಡ್ತಾ ಹಾಗೆ ನಿಮ್ಮ ಜೊತೆ ಮಾತಾಡಿದ್ರು ಆಯಿತು ಅಂತಲೂ ಮಾತಾಡ್ತಾ ಇದ್ದೀನಿ ನೋಡಿ. ನೋಡ್ಬೋದು ನನ್ನ ಮಗಳು ಎಷ್ಟು ಸೋಗ್ ಮಾಡ್ತಾಳೆ ಅಂತ. ಅವಳು ತುಂಬ ಮುದ್ದು ಅಂತ ಹೇಳ್ಬೋದು, ಹೇಳಿದ ಮಾತು ಎಲ್ಲನೂ ಕೇಳ್ತಾಳೆ. ಅದೊಂದು ಒಳ್ಳೆ ಗುಣ ಅವಳದು. ಯಾವುದು ಆಗಲ್ಲ ಆ ಥರ ಅನ್ನೋದು, ಉಲ್ಟಾ ಮಾತಾಡೋದು ಆ ಥರ ಏನು ಮಾಡೋದಿಲ್ಲ ಅವಳು. ತುಂಬ ಚೆನ್ನಾಗಿ ಮಾತು ಕೇಳ್ತಾಳೆ, ಅದು ಒಂದು ಖುಷಿ ವಿಷಯ ಅವಳಿಗೆ. ಯಾವಾಗಲೂ ನಗ್ನಗ್ತಾ ಇರ್ತಾಳೆ, ಮಾತು ಅವಳು ಜಾಸ್ತಿ ಮಾತಾಡ್ತಾಳೆ ಯಾವಾಗ್ಲೂ. ನೋಡ್ಬೋದು ಇವಾಗ TV ಹಚ್ಚೋದಕ್ಕೆ ಎಷ್ಟು ಸರ್ಕಸ್ ಮಾಡ್ತಿದ್ದಾಳೆ ಅಂತ. ನಾನು ಅವಳಿಗೆ ಹಚ್ಚು ಅಂತ ಹೇಳಿದೆ, ಯಾವ ರೀತಿಯಾಗಿ ಹಚ್ತಾಳೋ ನೋಡಬೇಕು ಅಂತ. ನೋಡಿ ಈ ಥರ ಸೈಕಲ್ ಮೇಲೆ ಹತ್ಬಿಟ್ಟು ಅಲ್ಲ ಹಚ್ಚೋಳ್ದು ಅವಳು. ರಿಮೋಟಲ್ಲಿ ಯಾವತ್ತೂ ಹಚ್ಚಲ್ಲ ಅವಳು, ಡೈರೆಕ್ಟಾಗಿ TV ಬಟನ್ನೇ ಹಚ್ತಾಳೆ. ಚಿಕ್ಕ ಮಕ್ಕಳಂದರೆ ಇದೆ ಅಲ್ವಾ, ಶಾರ್ಟ್ ಕಟ್ನ ಅವ್ರು ಯಾವಾಗಲೂ ನೋಡ್ತಿರ್ತಾರೆ. ಶಾರ್ಟ್ ಕಟ್ ಯಾವ ಕಡೆ ಇರುತ್ತೋ ಆ ಕಡೆ ಟರ್ನ್ ಆಗಿಬಿಡ್ತಾರೆ ಅಂತ ಹೇಳ್ಬೋದು. ಇವಾಗ ಅವಳಿಗೆ ಬುಕ್ಸ್ನು ಕೂಡ ಕೊಟ್ಟಿದ್ರು, ಎಲ್ಲ ಕವರ್ ಹಾಕಿಬಿಟ್ಟು, ಅಂದರೆ ನೇಮ್ ಹಾಕಿಬಿಟ್ಟು ಕೊಟ್ಟು ಕಳಿಸ್ರಿ ಅಂತ ಹೇಳಿದರು. ನೋಡ್ಬೋದು ಅವಳಿರೋದು ಇವಾಗ LKG ಮುಗಿದ್ಬಿಟ್ಟು UKG ಇವಾಗಿರೋದು. ನೋಡ್ಬೋದು ಬುಕ್ ನೋಡಿದ್ರೆ ತಲೆ ತಿರುಗುತ್ತೆ, ಅಷ್ಟೊಂದು ಬುಕ್ ಕೊಟ್ಬಿಡ್ತಾರೆ. ಚಿಕ್ಕ ಮಕ್ಕಳಿಗೆ ಎಷ್ಟು ಹೆವಿ ವರ್ಕ್ ಕೊಡ್ತಾರೆ ಅಂದರೆ ನೋಡೋದಕ್ಕಾಗ. ನಾನಂದರೂ ಜಾಸ್ತಿ ಅವಳಿಗೆ ಓದು ಅಂತ ಯಾವತ್ತೂ ಹೇಳೋದಿಲ್ಲ.
1 ಅವರ್ 2 ಅವರ್ ಅಷ್ಟೇ ಅವಳಿಗೆ ಓದಿಸೋದು. ನಾನು ಓದಿಸೋದಂದ್ರೆ ಅವಳು ಹೋಮ್ವರ್ಕ್ ಮಾಡೋದು. ಸ್ಕೂಲಲ್ಲೆಲ್ಲ ಅವ್ರಿಗೆ ಓದಿಸ್ಬಿಟ್ಬಿಟ್ಟಿರ್ತಾರೆ. ಮನೆಯಲ್ಲಿ ಅಷ್ಟೇ ನಾನು ಹೋಮ್ವರ್ಕ್ನ ಮಾಡಿಸ್ತೀನಿ. ಅವ್ರಿಗೆ ಆಟ ಆಡೋದಕ್ಕೆ ಬಿಡ್ತೀನಿ, ಅವಳು ಟಿ ವಿ ನೋಡೋದಕ್ಕೆ ಬಿಡ್ತೀನಿ. ಅಂದರೆ ಫೋನ್ ನೋಡೋದಕ್ಕೆ ಕೊಡೋದಿಲ್ಲ ಅಷ್ಟೇ, ಟಿ ವಿ ನೋಡೋದಕ್ಕೆ ಬಿಡ್ತೀನಿ, ಮತ್ತು ಆಟ ಆಡೋದಕ್ಕೆ ಹೊರಗಡೆ ಅವ್ರ ಪಪ್ಪನ ಜೊತೆ ಕಳಿಸ್ತೀನಿ ಅಷ್ಟೇ. ಇವೆಲ್ಲ ಕವರ್ ಹಾಕಿಬಿಟ್ಟು ಇಟ್ಬಿಡ್ತೀನಿ. ಇವಾಗ ಇಷ್ಟೇ ನೋಡಿ ಇವತ್ತಿನ ಲಾಗ್. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು.